ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ಬೋಂಡಾ ಸೂಪ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇಫ್ತಾರ್ಗೂ ಆಗುತ್ತೆ, ಆಮೇಲೆ ಬ್ರೇಕ್ಫಾಸ್ಟಿಗೂ ಇದು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ಇವಾಗ ಫಸ್ಟಿಗೆ ನಾನು ಉರಗ್ ದಾಲ್ ಅಂದರೆ ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇದನ್ನು ನಾನೊಂದು 3 ರಿಂದ 4 ಗಂಟೆ ನೆನೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು 4 ರಿಂದ 5 ಕ್ಯೂಬ್ಸನ್ನ ಹಾಕ್ತಾಯಿದ್ದೀನಿ, ಐಸ್ ಕ್ಯೂಬ್ಸನ್ನ. ಐಸ್ ಕ್ಯೂಬ್ ಯಾಕೆಂದರೆ ಹಾಕೋದು, ನಾವು ಹಿಟ್ಟು ಗ್ರೈಂಡ್ ಮಾಡ್ತೀವಲ್ವ ಉದ್ದಿನ ಬೇಳೆ ಹಿಟ್ಟು, ಅದೇನಾಗುತ್ತೆ ಒಂದು ಫ್ಲಫಿ ಆಗಿರುವಂಥ ಆಮೇಲೆ ಸಾಫ್ಟ್ ಆಗಿರುವಂಥ ಒಂದು ಹಿಟ್ಟು ರೆಡಿ ಆಗುತ್ತೆ. ನೀವು ಬರೀ ನೀರಲ್ಲಿ ಮಾಡಿದ್ರೆ ಅಷ್ಟು ಫ್ಲಫಿಯಾಗಿ ಬರಲ್ಲ. ನೀವು ಒಂದು ಸಲ ಇದನ್ನು ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ಲಫಿಯಾಗಿ ಉದ್ದಿನ ಬೇಳೆ ನೀವು ಬೋಂಡೆಲ್ಲ ಮಾಡ್ತೀರಲ್ವ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ವಡೆ ಎಲ್ಲ ಮಾಡುವಾಗ ಈ ಥರ ಮಾಡಿಕೊಂಡ್ರೆ. ಇವಾಗ ನಾನು 1 ಸ್ಪೂನಷ್ಟು ಅಜ್ವೈನು, ಆಮೇಲೆ ಅರ್ಧ ಸ್ಪೂನಷ್ಟು ಜೀರಾ, ಆಮೇಲೆ ಇದಕ್ಕೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅಂದರೆ ಈ ಥರ ಕಲಿಸ್ಕೊಂಡ್ರೆ ಕರೆಕ್ಟಾಗಿ ಏರೆಲ್ಲ ಒಳಗಡೆ ಹೋಗಿ ಫ್ಲಫಿಯಾಗಿರುವಂತಹ ಹಿಟ್ಟು ರೆಡಿ ಆಗಬೇಕು. ಅದುವರೆಗೂ ಇದನ್ನು ನಾನಿವಾಗ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾನು ರೆಸ್ಟಿಗೆ ಇಡ್ತಾಯಿದ್ದೀನಿ. ಇವಾಗ ನಾನು ಕುಕ್ಕರ್ ತಗೊಂಡು ಇವಾಗ ಈ ಕುಕ್ಕರಿಗೆ ನಾನು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತಗೊಂಡು ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ, ಟೊಮೆಟೊ, ಆಮೇಲೆ ಗ್ರೀನ್ ಚಿಲ್ಲಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕುಕ್ಕರಿಗೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿವಾಗ ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲು, ನೀವು ವೆಜಿಟೇಬಲ್ ಆಯಿಲ್ ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರ ಆ ಆಯಿಲ್ನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು 3 ರಿಂದ 4 ವಿಷಲ್ನ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಕುಕ್ಕರ್ನ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಇದನ್ನು ನಾನಿವಾಗ ಒಂದು 5 ವಿಷಲು ಇಲ್ಲಾಂದರೆ 4 ವಿಷಲ್ ಆದರೂ ಮಾಡ್ಕೋಬೇಕು. ಅಂದರೆ ತೊಗರಿಬೇಳೆ ಬೇಯುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಒಂದು ಹಿಡಿಯಷ್ಟು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ದಾಲ್ ರೆಡಿ ಆಯಿತು, ಅಂದರೆ ಸೂಪ್ ಮಾಡೋಕ್ಕೆ ಸೂಪ್ ರೆಡಿ ಆಯಿತು. ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಅದಕ್ಕೋಸ್ಕರ ನಾನಿವಾಗ ಒಗ್ಗರಣೆ ಪಾತ್ರೆನ ಇಡ್ತಾಯಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು. ಇದಕ್ಕೆ ಇವಾಗ ನಾನು ಒಂದು 3 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿವಾಗ ಸಾಸಿವೆ, 1 ಸ್ಪೂನಷ್ಟು ಜೀರಾ, ಆಮೇಲೆ 1 ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡು, ಆಮೇಲೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಇವಾಗ ನಾನು ಆವಾಗಲೇ ಮಾಡಿರುವಂಥ ಸೂಪ್ ಇದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಹಿಟ್ಟು ಒಂದು 10 ನಿಮಿಷ ಆದ ನಂತರ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಆಮೇಲೆ ಹಿಟ್ಟು ಇದನ್ನು ನಾನಿವಾಗ ಸ್ವಲ್ಪನೇ ಒಂದೊಂದೇ ಉಂಡೆ, ನಾವು ಗೋಲಿ ಬಜ್ಜಿ ಎಲ್ಲ ಮಾಡ್ತೀವಿ ಸೇಮ್ ಅದೇ ಥರ ಇದನ್ನು ಆಯಿಲಲ್ಲಿ ಬಿಡಬೇಕು. ನೀವು ಎಷ್ಟು ದೊಡ್ಡ ಬಾಲ್ ಬೇಕಾದರೂ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಿದು ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಸಣ್ಣದಾಗಿರುವಂಥ ಗೋಳಿ ಬಜ್ಜಿ ಅಷ್ಟು ದೊಡ್ಡದು ಮಾಡ್ಕೋಬೋದು. ಲಿಂಬೆಯಷ್ಟು ಗಾತ್ರದ ಬಾಲ್ನ ಮಾಡ್ಕೋಬೋದು. ಇದು ಬೋಂಡ ಥರ ಮಾಡ್ಕೋಬೋದು. ಇದನ್ನು ಒಂದು 30 ಸೆಕೆಂಡ್ ಬಿಟ್ಟು ಆಮೇಲೆ ಏನು ಮಾಡಬೇಕು, ಈ ಥರ ಇದನ್ನು ಮಗ್ಚಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 30 ಸೆಕೆಂಡು ಬಿಡಲೇಬೇಕು, ಇಲ್ಲ ಅಂದರೆ ಅದೆಲ್ಲ ಓಪನ್ ಆದಂಗೆ ಆಗುತ್ತೆ. ಇವಾಗ 30 ಸೆಕೆಂಡ್ ಆದ ನಂತರ ನಾನು ಈ ಥರ ನೋಡಿ ಎಲ್ಲನ ಇವಾಗ ಮಗ್ಚಿ ಹಾಕ್ಕೊಂಡಿದ್ದೀನಿ. ಈ ಥರ ಇದನ್ನು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಒಳಗಡೆ ಎಲ್ಲ ಬೋಂಡ ಬೇಯಲ್ಲ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇವಾಗ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾಯಿದೆ ನೋಡಿ. ಇವಾಗ ಇದನ್ನು ನಾನು ಒಂದೊಂದಾಗಿ ತೆಗಿತಾ ಇದ್ದೀನಿ. ಇವಾಗ ಬೋಂಡ ರೆಡಿ ಆಯಿತು. ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇಫ್ತಿಯಾರಿಗೆಲ್ಲ ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್. ಇದನ್ನು ನಾನಿವಾಗ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಬೋಂಡನ. ಆ ಬೋಂಡದ ಮೇಲ್ಗಡೆ ನಾನಿವಾಗ ಮಾಡಿರುವಂಥ ಸೂಪ್ ಇದೆಯಲ್ವ ತೊಗರಿಬೇಳೆ ಸೂಪು, ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ.
ಈ ಸೂಪು ಹಾಕಿದ ನಂತರ ಒಂದು 10 ನಿಮಿಷ ಬಿಡಬೇಕು. ಅಂದರೆ ನಾವು ಬೋಂಡ ಹಾಕಿರ್ತೀವಲ್ಲ, ಆ ಬೋಂಡ ಎಲ್ಲ ಸೂಪನ್ನ ಹೀರ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಬೋಂಡ ಸೂಪು. ಆಮೇಲೆ ಇದು ಸರ್ವ್ ಮಾಡೋಕ್ಕೆ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್.